ಯಾಕೆ ನಿಜವಾಗ್ಲೂ ಏಟ್ ಬಿತ್ತು ಅನ್ಕೊಂಡ್ರಾ? ನಾನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ನಿಮಗೂ ನನಗೂ ಏನ್ ವ್ಯತ್ಯಾಸ ಇರುತ್ತೆ? ನೀವು ಥರ್ಡ್ ಕ್ಲಾಸ್ ಐಡಿಯಾಗಳನ್ನ ಮಾಡ್ತಿದಿರಲ್ಲ. ಈ ವಯಸ್ಸಿಗೆ 4 ಜನ ಗೌರವ ಕೊಡೋ ತರ ಬದುಕಿ, ಅದನ್ ಬಿಟ್ಟು ಎಲ್ರತ್ರನು ಚೀತು ಅಂತ ಉಗಿಸ್ಕೊಂಬೇಡಿ. ಮಾತಾಡ್ಬೇಡ ನೀನು. ಹಂಗೆ ಹಾಲೆರ್ದ್ಬಿಟ್ಟೆ. ನೀವು ಅಮ್ಮಂಗೆ ಡಿವೋರ್ಸ್ ಕೊಟ್ರೆ ಜೀವನಾಂಶ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಆಮೇಲೆ ಆಸ್ತಿಲಿ ಅರ್ಧಕ್ಕರ್ಧ ಕೊಡ್ಬೇಕಾಗತ್ತೆ ಡ್ಯಾಡ್. ಇಷ್ಟಪಟ್ಟು ಬದಲಾಗಿಲ್ಲ ಅಂದ್ರೆ ಕಷ್ಟಪಟ್ಟು ಬಗ್ಗಿಸ್ತೇನೆ. ಎಲ್ಲಿ ತನಕ ಬುದ್ಧಿ ನೆಟ್ಟಗಾಗಲ್ವೋ ಅಲ್ಲಿ ತನಕ ಬಗ್ಗಿಸ್ತೇನೆ. ತಿಪ್ಪೆ ನಾಯಿ ನನ್ನ ಅನ್ನ ತಿನ್ಕೊಂಡು ನನಗೆ ಬುಗುಳ್ತೀಯಾ? ನೀನು ಮಾಡಿರೋ ಒಂದೊಂದು ಅವಮಾನಕ್ಕೂ ನಿನ್ನ ರಕ್ತದಲ್ಲೇ ಸೇಡ್ ತೀರಿಸ್ಕೊತೀನಿ. ನನ್ನ ಹೆಂಡತಿ ನನ್ನ ಮಗನ ನನ್ನ ವಿರುದ್ಧ ಎತ್ತು ಕಟ್ಬಿಟ್ಟೆ. ನನ್ನ ಆಸ್ತಿ ಹಣ ಸಂಪತ್ತನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನನ್ನ ಸ್ವಂತ ದುಡ್ಡನ್ನ ನನ್ನ ಮುಂದೆ ಬಂದು ಭಿಕ್ಷೆ ಬೇಡೋ ಹಾಗೆ ಮಾಡಿಬಿಟ್ಟೆ. ನನಗೆ ಒಂದು 20,000 ಬೇಕಾಗಿತ್ತು. ಭಿಕ್ಷೆ ಬೇಡೋ ಹಾಗೆ ಮಾಡಿಬಿಟ್ಟೆ. ಇದೆಲ್ಲ ಮಾಡಿದ್ದು ನಮ್ಮ ಅಪ್ಪ ಅಲ್ಲ, ದ ಗ್ರೇಟ್ ಡಾಕ್ಟರ್ ರಾಮಕೃಷ್ಣ ವಸಿಷ್ಠ. ಅಪ್ಪ, ನೀವು ನನಗೆ ಅನ್ಯಾಯ ಮಾಡಿಬಿಟ್ಟು ಮೇಲೋದಿ. ಆದ್ರೆ ಇಲ್ಲಿ ಪ್ರತಿ ಕ್ಷಣ ನರಳಿ ಸಾಯ್ತಾ ಇದ್ದೀನಿ ಅಪ್ಪ. ಪ್ರತಿ ಕ್ಷಣ ಸಾಯ್ತಾ ಇದ್ದೀನಿ. ನನಗಾಗಿರೋ ಅನ್ಯಾಯನ ನಾನೇ ಸರಿ ಮಾಡ್ಕೋಬೇಕು. ದರಿದ್ರದವನೇ, ಈ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಂದ್ರೆ ನಿನ್ನ ಉಸಿರನ್ನ ನಾನು ನಿಲ್ಲಿಸ್ಬೇಕು. ನಿಲ್ಲಿಸ್ತೀನಿ. ಬೀದಿ ನಾಯಿ ಥರ ಸಾಯ್ತೀಯ. ಈ ಥರ ನೀನು ಸಾಯಿಸ್ತೀನಿ. ನಿನ್ನ ಸಾಯಿಸ್ತೀನಿ. ಇದು ನಾನು ಹಾಕ್ತಾ ಇರೋ ಚಾಲೆಂಜ್. ಬೀದಿ ನಾಯಿ ಥರ ಸಾಯಿಸ್ತೀನಿ.